ಇದು ಕಬ್ಬು ನೆಲಗಡಲೆ ಎಲ್ಲ ಬೆಳೆದ ಜಾಗನೇ. ಇದು ಹೈಬ್ರಿಡ್ ಅರಿವೇನಾ ಏನಿದು? ಅಲ್ಲಪ್ಪ, ನಮ್ ಲೋಕಲ್ಲೇ ಇದು ಲೋಕಲ್ಲೇ ನೋಡಿ. ಅಂದ್ರೆ ಎಷ್ಟು ಸಮೃದ್ಧವಾಗಿ ಬೆಳೆದಿದೆಯಲ್ಲ. ಇನಿಷಿಯಲ್ ಖರ್ಚು ಜಾಸ್ತಿ 6 ಲಕ್ಷ ಚಿಲ್ಲರೆ ಆಗಿದೆ. ಅಲ್ಲ, ಈಗ ನಾನು ಕೇಳೋದು, ಈಗ 6 ಲಕ್ಷ ಚಿಲ್ಲರೆ ಆಗಿ ಕೂಡ ಈಗ ನೀವು ಅದರಿಂದ ಒಂದು ನಿಯಮಿತವಾಗಿ ಏನೂ ಇಲ್ಲ, ನಮ್ಗೆ ಅಡಿಕೆ ಒಣಸುಕಾದ್ರೆ ಅಷ್ಟೇ. ಸೌತೆಕಾಯಿ ಅಲ್ಲ ಇದು? ಅಲ್ಲ ಅಲ್ಲ ಅಲ್ಲ, ಇದು ನಿಮ್ಮ ಕಲ್ಲಂಗಡಿ ಅಲ್ಲ. ಹಾ, ಇಲ್ಲಿ ನಮ್ಮಲ್ಲಿ ಹಿಬ್ಬಡ್ಲ ಹೇಳ್ತೇವೆ. ಹಿಬ್ಬಡ್ಲ. ಇದು ಹೆಣ್ಣು ಗಿಡ ಅಂದ್ರೆ ಇದ್ರಲ್ಲಿ ಹೆಣ್ಣು ಹೂವು ಮಾತ್ರ ಬರೋದು. ನಮ್ಮ ವಾತಾವರಣದಲ್ಲಿ ಏನ್ ಬೆಳಿಬೇಕು ಅದನ್ನೇ ಬೆಳಿಬೇಕು. ಹೌದು, ಸುತ್ತು ಐಬೆಕ್ಸ್ ಇದೆ, ಎರಡೆರಡು ಆ ಕಡೆ ಐಬೆಕ್ಸ್ ಇದೆ, ಏನಿಲ್ಲ. ಮಂಗಗಳು ಮೇಲಿಂದ ಬರ್ತಾವೆ. ಇದೊಂದು ಸ್ವಲ್ಪ ತೊಂಡೆ ಬೇರೆ ರೀತಿ ಇತ್ತು. ಉದ್ದಕಾಯಿ ಯೂಟ್ಯೂಬಲ್ಲಿ ಕಾಣುತ್ತೆ. ಅದು ಹೀಗೆ ಆಗುತ್ತೆ. ಅದು ಪೂರ್ಣ ಸತ್ಯ ಅಲ್ಲ. ಯಾರೋ ಏನೋ ಹೇಳ್ತಾರೆ ನೋಡಿ. ಹೌದು, ನಾವು ಮಾಡಿ ನೋಡ್ಬೇಕು. ನಾನು ಮಹಬೂಲ್ ಬಾರಿ, ಕುಂದಾಪುರ ತಾಲೂಕು ಆಲೂರು ಗ್ರಾಮ. ನಾನು ಒಬ್ಬ ಸಾವಯವ ಕೃಷಿಕ. ನಾನು 72ರಿಂದ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೇನೆ. ನಾನು ಬಂದವಾಗ ಭತ್ತ, ಕಬ್ಬು ಮೊದಲಾದ ಬೆಳೆಗಳನ್ನು ಬೆಳೆದವ. ಆನಂತರ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ಮತ್ತು ಗೇರು ಇಂತಹ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದೆ. ಅದರಲ್ಲಿ ತುಂಬ ವೆನಿಲಾ ಬೆಳೆದಿದ್ದೆ. ಕಾಳುಮೆಣಸು, ವೀಳ್ಯದೆಲೆ ಬಳ್ಳಿ, ಹಾಗೆ ಎಲ್ಲದನ್ನು ಬೆಳೆದವ. ಈಗ ಅಡಿಕೆ ಪ್ರಮುಖ ಬೆಳೆಯಾಗಿದೆ ನಂದು, ಮತ್ತು ತೆಂಗು. ಇಲ್ಲಿ ನಾವು ನೋಡ್ಬೋದು ನಿಮ್ಮ ಮನೆ ಬಳಕೆಗೆ. ಮತ್ತು ನಾನು ಇಲ್ಲಿ ಮನೆಗೆ ಬಂದಾಗ ನಾನು ನೋಡಿದೆ, ಒಂದು ಆಯುರ್ವೇದಿಕ್ ಇದು ಕೂಡ ಉಂಟು ನಿಮ್ಮಲ್ಲಿ. ಹೌದು, ಆಸ್ಪತ್ರೆ ಅಂತ ನಾವು ಕರೀಬಹುದು. ಆಸ್ಪತ್ರೆ. ಸೊ ನಿಮ್ಮ ಮಗ ನಡೆಸ್ತಾ ಇದ್ದಾರೆ. ಮಗ ನಡೆಸ್ತಾ. ಅಲ್ಲಿಯೂ ಕೂಡ ಇಲ್ಲಿಂದನೇ ನೀವು ತರಕಾರಿಗಳನ್ನ ನಾವು ಇಲ್ಲಿ ನೋಡ್ಬೋದು ಅಲ್ವಾ? ಹೌದು. ಇದ್ರ ಬಗ್ಗೆ ಒಂದು ಸಣ್ಣದಾಗಿ ವಿಚಾರಗಳನ್ನ ತಿಳಿಸ್ಕೊಡ್ತೀರಾ ಸರ್? ಯಾವ್ಯಾವುದು ಹೇಗೆ ಬೆಳಿತೀರಾ? ನಿಮ್ಮ ಒಂದು ಕೃಷಿ ಹೇಗೆ? ಈ ತರಕಾರಿ ಬೆಳೆ ಹೇಗೆ? ತರಕಾರಿ ಬೆಳೆಯಲ್ಲಿ ನಾವು ಸಾವಯವ ಅಂದ್ರೆ ದನದ ಗೊಬ್ಬರವನ್ನೇ ಉಪಯೋಗಿಸಿ ಬೆಳಿತೇವೆ. ಇಲ್ಲಿ ಎಲ್ಲ ಪ್ಯಾಕೆಟ್ ಅಲ್ಲಿ ಬೆಳೆದಿದ್ದೆ. ಕಾರಣ ಏನಂತ ಹೇಳಿದ್ರೆ, ಹೊರಗಡೆ ಮಾಡಿದ್ರೆ ಮಂಗಗಳು, ನವಿಲುಗಳ ಉಪದ್ರ ಜಾಸ್ತಿ. ಅದರಿಂದ ಏನಾದ್ರೂ ಬೆಳಿಬೇಕಂತ ಪ್ಯಾಕೆಟ್ ಅಲ್ಲಿ ಬೆಳೆದಿದ್ದೆ. ಮೊದಲು ಇಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ. ಗ್ರೋ ಬ್ಯಾಗ್. ಮೊದಲು ಇಲ್ಲಿ ಇದುಂಟು, ಯಾವುದಂದ್ರೆ ಸಾಂಬಾರ್ ಸೌತೆ ಬೆಳೆದಿದ್ದೆ. ಅದೇ ಇದಕ್ಕೀಗ ಬೇರೆ ಹಾಕಿದ್ದೆ, ಅಂದ್ರೆ ಉದ್ದ ಸೌತೆಯ. ಮೊದಲೆಲ್ಲ ನೀವು ಸಾಂಬಾರ್ ಸೌತೆ ಅಂದ್ರೆ ಮಂಗಳೂರು ಸೌತೆ. ಇದು ಯಾವ ಇದು ನಾನು ಕುಕ್ಕುಂಬರದ್ದೇ ವೆರೈಟಿ. ಅಂದ್ರೆ ಸ್ವಲ್ಪ ಬೇರೆ ಎಲ್ಲ ಇದ್ರಲ್ಲಿ ತಂದು ಸ್ಟಾಲಲ್ಲಿ ತಂದದ್ದು. ಸ್ವಲ್ಪ ಉದ್ದ ವೆರೈಟಿ ಬಹುಶಃ. ಸೌತೆಯಲ್ಲಿ ಉದ್ದ ವೆರೈಟಿ ಇರ್ಬೇಕು. ಉದ್ದ ವೆರೈಟಿ ಇಲ್ಲಿ ನಾವು ನೋಡಬಹುದು. ಗ್ರೋ ಬ್ಯಾಗ್ ಅಲ್ಲಿ ಬೆಳೆದಿರೋದು. ಇದ್ರದ್ದು ಮಣ್ಣೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಸರ್? ಯಾವುದು ಇದರಲ್ಲಿ ಮಣ್ಣು? ಈಗ ಮಣ್ಣು 50% ಗೊಬ್ಬರ, 50% ಮಣ್ಣು, 50% ಗೊಬ್ಬರ. ಒಂದ್ಸತಿ ನೆಟ್ಟು ನಂತರ ಪುನಃ ಗೊಬ್ಬರ ಹಾಕ್ತೇವೆ. ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡಿ ಹಾಕ್ತೇವೆ. ಇಲ್ಲಿಂದ ನಿಮಗೆ ಎಷ್ಟು ಉತ್ಪತ್ತಿ ಆಗುತ್ತೆ? ಯಾಕಂತ ಹೇಳಿದ್ರೆ ನಾನು ಆಸ್ಪತ್ರೆ ನೋಡಿದಾಗ ತುಂಬಾ ದೊಡ್ಡದಿತ್ತು ಅದು. ಸೊ ಅಲ್ಲಿಗೆ ನಿಮಗೆ ಒಂದು ತರಕಾರಿ ಇಷ್ಟು ಬೇಕು ಅಂತ ಇರುತ್ತಲ್ಲ? ಕೆಲವು ಸಮಯದಲ್ಲ, ಅಂದ್ರೆ ಸೀಸನ್ ಅಲ್ಲಿ ಕೆಲವು ಸಮಯದಲ್ಲಿ ನಮ್ಗೆ ಆಗುವಷ್ಟು ಆಗ್ತದೆ. ನಮ್ಮ ಅಲ್ಲಿಗೆ ಆಗುವಷ್ಟು. ಬೇರೆ ಬೇರೆ ಕಡೆಯೆಲ್ಲ ಬೆಳೆತಿದ್ದೆ. ಆಚೆ ಕಡೆಗೆಲ್ಲ ಮಣ್ಣಲ್ಲಿ ಬೆಳೆದುಂಟು. ಇದು ಈಗ ಸ್ಯಾಂಪಲ್ಗೆ ಅಷ್ಟೇ, ಸ್ಯಾಂಪಲ್ ಮಾತ್ರ ಬೆಳೆದದ್ದು. ಕರ್ಕೊಂಡು ಹೋಗ್ತೇನೆ ಆಯ್ತಾ. ನೋಡಿ, ಇದು ಈಗೇನು ಅಂದ್ರೆ ನಾವು ಮೆಣಸನ್ನು ತರ್ತೇವಲ್ಲ, ಹಸಿ ಮೆಣಸು. ನೋಡಿ, ಇದೊಂಥರ ನಾವು ಇದು ಗಾಂಧಾರಿ ಮೆಣಸು, ಚೂರು ಮೆಣಸು ದೊಡ್ಡದಾಗುತ್ತೆ, ಇನ್ನೂ ದೊಡ್ಡದಾಗುತ್ತೆ. ಮುಗಿಲ್ ಮೆಣಸು, ಆಕಾಶ ನೋಡುವಂಥದ್ದು. ಕರೆಕ್ಟ್. ಇದು ಗೊಂಗೂರು ಸೊಪ್ಪು, ಪುಂಡಿ ಸೊಪ್ಪು, ಪುಂಡಿ. ಹಾಗೆ ಇಲ್ಲಿ ಮಲ್ಲಿಗೆ ಒಂದು 2-3 ವೆರೈಟಿ ಕಾಣ್ತಾ ಇದ್ದೆ ನಾನು. ಅಲ್ಲಿ ಒಂದು ಇದೆಲ್ಲ ಬೇರೆ ಬೇರೆ ತರದ್ದು ವೆರೈಟಿಗಳ? ವೆರೈಟಿ ಬೇರೆ ಬೇರೆ. ಅಂದ್ರೆ ಇದು ಒಂದು ಬೇರೆ ವೆರೈಟಿ, ಅದು ಬೇರೆ ವೆರೈಟಿ ಇದೆ. ಅಲ್ಲಿ ನೋಡಿ, ಅದು ಜಾಜಿ ಮಲ್ಲಿಗೆ. ಅಲ್ಲಿ ಒಂದು ಮಲ್ಲಿಗೆ ವೆರೈಟಿ ಇದೆ. ಇದು ಒಂದು ಕುಂದ ಮಲ್ಲಿಗೆ. ಯಾವ್ದು ಸರ್ ಕುಂದ ಮಲ್ಲಿಗೆ? ಇದು ಕುಂದ ಮಲ್ಲಿಗೆ. ಇದು ಕುಂದ ಮಲ್ಲಿಗೆ. ಇದೆಲ್ಲ ನಿಮ್ಮ ಒಂದು ಆಸಕ್ತಿಯ ಮೇಲೆ ತಂದು? ಇದೆಲ್ಲ ಹೆಚ್ಚಾಗಿ ತಂದದ್ದು ನಾನಿದ್ರಾದ್ರು ನಮ್ಮನೆಯ ಹೆಂಗಸರಿಗೆ ಬೇಕಾಗುವ ಅವ್ರದ್ದು, ಅದಲ್ಲ ಅವ್ರದ್ದು. ಎಲ್ಲ ಸಾವಯವ. ಮತ್ತೆ ನಾವು ಅದಕ್ಕೆ ರಾಸಾಯನಿಕ ಬಳಸುವುದಿಲ್ಲ. ನೋಡಿ, ಇದು ಅಡಿಕೆ ಕಣ ಸರ್ ನಿಮ್ದು? ಅಡಿಕೆ ಕಣ. ಅಡಿಕೆ ಈ ವರ್ಷ ಕೊಳೆಯಲ್ಲಿ ಹೋಯ್ತು ಪೂರ್ಣ. ಇದು ಹರಿವೆ. ಮೊದಲು ಸೌತೆ ಬೆಳೆದ ಇದರಲ್ಲಿ ಮತ್ತು ಗೊಬ್ಬರ ಹಾಕಿ, ಹಳೆ ಮಣ್ಣು ಇದರಲ್ಲಿ ಗೊಬ್ಬರ ಹಾಕಿ ಹರಿವೆ ಗಿಡ ಹಾಕಿ. ಇದು ಹೈಬ್ರಿಡ್ ಹರಿವೆನಾ ಏನಿದು? ಅಲ್ಲಪ್ಪ, ನಮ್ ಲೋಕಲ್ಲೇ ನೋಡಿ. ಅಂದ್ರೆ ಎಷ್ಟು ಸಮೃದ್ಧವಾಗಿ ಬೆಳೆದಿದೆಯಲ್ಲ. ಅಂದ್ರೆ ಅದು ದೂರ ಇರ್ಬೇಕು. ದೂರ ಅಂತ ಹೇಳಿದ್ರೆ ಅಂದ್ರೆ ನಾವು ಮೊದಲು ಈ ಮೆಣಸು ಇದೆಲ್ಲ ಹಾಕದಲ್ಲಿ
ಆ ಏರಿಯಲ್ಲಿ 1-2 ಗಿಡ ಕಬ್ಬು ಹಾಕದಲ್ಲಿ 1-2 ಗಿಡ ಹಾಕ್ಬಿಡ್ತೇವೆ, ಅದು ಒಳ್ಳೇದಾಗುತ್ತೆ. ಬೇಕಾದಷ್ಟು ಮಣ್ಣು ನೀರು ತಕೊಂಡು. ಹಾ ಹಾ ಇದು ಹಾಗೆ ಸ್ವಲ್ಪ ದೂರ ಉಂಟು. ಹರಿವೆ ಹಾಕುವಾಗ ನಮ್ಮಲ್ಲೆಲ್ಲ ಚೆಲ್ಲಿ ಬಿಡ್ತಾರೆ ಬೀಜ, ಹೌದು ಅದು ಹೌದು. ಒಳ್ಳೇದಾಗಲ್ಲ. ಗುಂಪಾಗಿ ಬೆಳೆದ್ರೆ ಚೆನ್ನಾಗಿರೋದಿಲ್ಲ, ಇಲ್ಲ, ಒಂದೊಂದಾಗಿ ಬೆಳೆದ್ರೆ ಚೆನ್ನಾಗಿರುತ್ತೆ. ಇದೀಗ ಏನೋ ಒಂದು ಪ್ಯಾಚಸ್ ಬಂದಿದೆ ವೈಟ್, ಕೂಡಲೇ ತೆಗಿಬೇಕೀಗ. ಇಲ್ಲಾಂದ್ರೆ ಎಲೆ ಎಲ್ಲ ಪೂರ್ತಿ ಹೌದು, ಅಲ್ಲಿ ಆಗಿದೆ ಹಾಗೆ ಅಲ್ಲಿ. ಇಲ್ಲಿ ನಾವು ಬದನೆಯನ್ನ ಕಾಣ್ಬೋದು. ಬದನೆ ಗಿಡ ಅದಷ್ಟೇ, ಮಾಡಿದ ಗಿಡ ಉಳಿದಿದ್ದು ನೆಟ್ಟೆ ಇತ್ತು, ಉಳಿದಿದ್ದು. ಯಾವ್ದಿದು ನಾರ್ಮಲಿ? ಅದು ನಮ್ದು ಮೊಟ್ಟುಗುಳ, ಮಟ್ಟುಗುಳ್ಳ. ಮೊಟ್ಟುಗುಳ. ಹಾ ಹಾ, ಉಡುಪಿಯದ್ದೇ. ಉಡುಪಿಯದ್ದೇ. ಇದು ನಿಮ್ಮ ಸಸಿಗಳು, ನಿಮ್ಮ ತೋಟಕ್ಕೆ ಬೇಕಾದಂತ ಸಸಿಗಳನ್ನ ನೀವೇ ಇಲ್ಲ, ತಯಾರಿಸಿ? ನಾವು ಸ್ವಲ್ಪ ಮೊದಲು ತುಂಬಾ ಮಾಡ್ತಾ ಇದ್ದೆ ಸೇಲ್ ಮಾಡೋಕೆ. ನರ್ಸರಿ ಟೈಪ್ ಇದ್ದಿತ್ತು. ಈ ವರ್ಷ ಎಲ್ಲ ಕಡಿಮೆ ಆಯ್ತು. ಈ ವರ್ಷ ಎಲ್ಲ ಕಮ್ಮಿ ಆಯ್ತು, ಕಮ್ಮಿ ಮಾಡಿದ್ದು. ಇದು ಸ್ವಲ್ಪ ಉಳಿದಿತ್ತು. ಇನ್ನು ನೋಡಿ ಬೆಂಡೆ, ಏಪ್ರಿಲ್ ಮೇ ಅಲ್ಲಿ ಬೆಳೆದ ಬೆಂಡೆ ಇದು. ಅಲ್ಲಿ ಗ್ರೋ ಬ್ಯಾಗ ಬೆಳೆದು, ಹೌದು. ಅದೇನು ಮಾಡಿ ನಮ್ಗೆ ಜಾಗ ಬೇಕಲ್ಲ ಅಂತ ಈಚೆ ಶಿಫ್ಟ್ ಮಾಡಿದೆ. ಈಗಲೂ ಬೆಂಡೆಕಾಯಿ ಆಗತ್ತೆ. ಅಂದರೆ ಸಾವಯವದ ಇದು ಬೀಜ, ಸಾವಯವದ ಬೀಜ, ಸಾವಯವ ಪೂರ್ಣ ಆದ್ರಿಂದ ಆ ರೀತಿ ಬೆಳೀತದೆ. ಇಲ್ಲದೇ ಇದ್ರೆ ಒಮ್ಮೆ ಬರುತ್ತೆ, ಕಡಿಮೆ ಆಗತ್ತೆ. ನೋಡಿ ಈಗಲೂ ಇಲ್ಲೂ ಈಗ ಕಟ್ ಮಾಡಿದ್ರೆ ಇಲ್ಲೆಲ್ಲ ಬರ್ತಾ ಇರ್ತದೆ. ಇಲ್ಲಿ ಇಟ್ಟು ಶಿಫ್ಟ್ ಮಾಡಿ ಈಗ 1 ತಿಂಗಳಾಯ್ತು, ಬೆಂಡೆಕಾಯಿ ಆಗ್ತಾನೇ ಇರುತ್ತೆ. ಒಟ್ಟು ಎಷ್ಟು ಎಕರೆಯಲ್ಲಿ ನೀವು ಈ ಅಡಿಕೆ ಮತ್ತೆ ತರಕಾರಿ ಕೃಷಿಗಳನ್ನ ವಿಂಗಡಿಸ್ಕೊಂಡಿದ್ದೀರಾ? ನಮ್ದು ಅಂದರೆ ಮೊದಲೊಂದು 4 ಎಕರೆ ಅಡಿಕೆ, ತೆಂಗು ಎಲ್ಲ ಉಂಟು. ಮತ್ತೆ ಗೇರು, ಆ ಕಡೆ ಎಲ್ಲ ಗೇರಿದೆ. ಈಗ ಏನಾಯ್ತು ಅಂದ್ರೆ ಈಗ ಅಡಿಕೆನೂ ಇದೆಲ್ಲ ಮನೆ ಕಟ್ಟಿ ಜಾಗ ಎಲ್ಲ ಅಡಿಕೆ ತೋಟ ಇದು. ಓಕೆ. ತೆಗೆದು ಮೊದಲು ಗದ್ದೆ ಇದ್ದಿತ್ತು. 30 ವರ್ಷದ ನಂತರ ಇದು ಅಡಿಕೆ ತೋಟ ಆಯ್ತು. ನನ್ನ ಕಾಲದಲ್ಲಿ ಮಾಡೋದು ಅಡಿಕೆ ತೋಟ. 30 ವರ್ಷದ ನಂತರ ಈಗ ಮನೆ ಆಯ್ತು. ಹಾಗೆ ಅಲ್ಲಿ ಫಾರ್ಮಸಿ ಇದೆ, ಅದೆಲ್ಲ ಅಡಿಕೆ ತೋಟ ಇದ್ದಿತ್ತು. ಒಂದೊಂದು ತೆಗೆದೀಗ ಹಾಗೆ ನಾವು ಒಂದೊಂದೇ ಚೇಂಜ್ ಆಗ್ತಾ ಇದೆ. ಇದು ಕಬ್ಬು, ನೆಲಗಡಲೆ ಎಲ್ಲ ಬೆಳೆದ ಜಾಗನೇ ಇದು. ಅರೆ ಒಂಥರ ಅರೆ ಮಣ್ಣು ಅಂತ ಹೇಳ್ತಾರೆ ಅದಕ್ಕೆ. ಒಂದು ಬೆಳೆ ಬಡಿ 2 ಬೆಳೆ ಬರ್ಲಿಕ್ಕೆ ಆಗತ್ತೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲೆಲ್ಲ ಕಬ್ಬು ತುಂಬಾ ಕಮ್ಮಿ ಅಂತ ಅನ್ಸುತ್ತೆ. ಈಗ ಕಬ್ಬಿಲ್ಲ ಅಂದ್ರೆ ಈ ಕಾರ್ಖಾನೆ ಕೂಡ ಇಲ್ಲ. ಕಾರ್ಖಾನೆ ಬಿಟ್ಟು ನಾವು ಮೊದಲು ಕಬ್ಬನ್ನು ಬೆಳೀತಾ ಇದ್ದ, ಇದು ಬೆಲ್ಲ ಮಾಡ್ತಾ ಇತ್ತು. ಬೆಲ್ಲಕ್ಕೆ ಇಲ್ಲಿ ಅಲ್ಲ, ಆದ್ರೆ ಬೆಲ್ಲಕ್ಕೂ ಮಾಡೋದು ಬಹಳ ಕಷ್ಟ ಅಲ್ಲ. ಹೌದು, ಕೆಲಸ ಜಾಸ್ತಿ. ಕೆಲಸ ಅಂತಲ್ಲ, ಕಟ್ಟಿಗೆಯಿಂದ ಹಿಡಿದು ಎಲ್ಲವೂ ಕಷ್ಟ ಆಗುತ್ತೆ. ಜನ ಸಿಗು, ಕೂಲಿ ಆಳ ರೇಟ್ ಜಾಸ್ತಿ ಆಗುತ್ತೆ. ಹೌದು. ಓಕೆ, ಆಚೆ ಬದಿಗೆ ಹೋಗುವ. ನೋಡಿ ಇದು ಇಬ್ಬಡ್ಲ ಅಂತ ಹೇಳ್ರೆ. ಹಾ ಹಾ, ಏನು ಸರ್ ಯಾವ ಇದು? ಅದು ಇಬ್ಬಡ್ಲ ಅಂದ್ರೆ ಅದು ಹೇಳ್ತಾರೆ ಏನಾದ್ರು ಹಣ್ಣು. ಇದು ಸೌತೆಕಾಯಿ ಅಲ್ಲ ಇದು? ಅಲ್ಲ, ನಿಮ್ಮ ಕಲ್ಲಂಗಡಿ ಅಲ್ಲ. ಹಾ ಹಾ, ಇಲ್ಲಿ ನಮ್ಮಲ್ಲಿ ಇಬ್ಬಡ್ಲ ಹೇಳ್ತೇವೆ. ಹಿಬ್ಬಡ್ಲ. ಅದು ಗ್ರೋ ಬ್ಯಾಗ್ ಇದ್ದು ನೋಡಿ. ಅಲ್ಲಿ ಗ್ರೋ ಬ್ಯಾಗ್ ಇತ್ತು ಅದು. ಹೌದು ಹೌದು ಹೌದು. ಈ ಕರ್ಬೂಜ ಜಾತಿಗೆ ಸೇರಿದ್ದು. ಕರ್ಬೂಜ ಜಾತಿ, ಕರೆಕ್ಟ್. ಕರ್ಬೂಜ ಜಾತಿ. ಕರ್ಬೂಜ. ಈಗ ಆ ಬೆಂಡೆ ಆಗಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಹಾಕಿಬಿಡ್ತೀವಿ. ಇದು ಹೊಸ ಬೆಂಡೆಗಳು. ಈಗ ಹೊಸ ಬೆಂಡೆ ಅಲ್ಲೂ ಇದೆ. ಇಲ್ಲ, ಯಾಕಂದ್ರೆ 2 ಕಡೆ ಮಾಡೋದು ನಾನು ಏನಿದ್ದು. ಇದು ನೀವು ಅರಿವೆ ಯಾವಾಗ ಹೇಳಿದ್ದು? ಈ ಡೈಲಿ ಕೊಡ್ತಾ ಇದ್ದೆ, ಕೊಟ್ಟು ಖಾಲಿ ಆಯ್ತು. ಈಗ ಅದು ಇದು ಎಲೆ ಚುಕ್ಕೆ ರೋಗ ಅದರಲ್ಲಿ ಒಂದು ಫಂಗಸ್ ಅಲ್ಲಿ ಬಂದದ್ದು. ಫಂಗಸ್ ಅದು. ಇಲ್ಲಿ ಮನೆ ಬಳಕೆಗೆ ನೀವು ಇದನ್ನು ಡ್ರ್ಯಾಗನ್ ಕೂಡ ಕಾಣ್ಬೋದು. ಅಂದ್ರೆ ಅದು ಅಲ್ಲಿ ಇದ್ದಿತ್ತು, ತೆಗೆದು ಈ ವರ್ಷ ಇಲ್ಲಿ ಹಾಕ್ಬೇಕು ಅಷ್ಟೇ. ಅಲ್ಲಿ ಆಗ್ತಾ ಇದ್ದಿತ್ತು. ಶುಂಠಿ ಗ್ರೋ ಬ್ಯಾಗ್ ಅಲ್ಲಿ. ಪಪ್ಪಾಯ ನೋಡಿ, ಮಂಗ. ಮಂಗಗಳಿಲ್ಲ, ಏನೂ ಬಿಡಲ್ಲ. ರಾತ್ರಿಯಲ್ಲಿ ಇಲ್ಲ ನಾಯಿನ್ ಕಟ್ಟಿ ಲೈಟ್ ಹಾಕೋದು, ಇಲ್ದ್ರೆ ಇದ್ರಲ್ಲಿ ಬರತ್ತೆ ನೋಡಿ. ಅತ್ತ ಜಾಲರಿ ಹೊಕ್ಕೊಂಡು ಇಲ್ಲೆಲ್ಲ ಬರುತ್ತೆ. ಜಾಲರಿ ಎಲ್ಲ ದಾಟ್ಕೊಂಡು ಬರುತ್ತಾ? ಹೌದು, ಸುತ್ತು ಐಬೆಕ್ಸ್ ಇದೆ, 2 ಆ ಕಡೆ ಐಬೆಕ್ಸ್ ಇದೆ. ಏನಿಲ್ಲ, ಮಂಗಗಳು ಮೇಲಿಂದ ಬರ್ತಾವೆ ಅಲ್ವಾ? ಏನ್ ಮಾಡೋದು. ಇಲ್ಲಿ ನಿಮ್ಮ ಸುಮಾರು ಸೊಪ್ಪುಗಳಿದಾವೆ ಮನೆ ಬಳಕೆಗೆ. ತುಂಬಾ ಸೊಪ್ಪುಗಳು ಕಾಣ್ತಾ ಇದೆ. ಇದು ನಿಮ್ಮ ಸೋಲಾರ್ ಸೆಟಪ್. ಇದು ಏನು ಹೀಗೆ ಮಾಡಿದ್ದ ಅಥವಾ ಹೇಗೆ? ಅದು ಬೆಳ್ಳಿಕ್ಕಂತೇಳಿ ಮಾಡಿದ್ದು. ಇಲ್ಲಿ ಫೇಲಿಯರ್ ಆಯ್ತು. ಆದ್ರೆ ಈಗ ನೋಡ್ತಾ ಇದ್ದೆ ನೆಲದಲ್ಲೇ ಹಾಕಿ. ಗ್ರೋ ಬ್ಯಾಗ್ ಅಲ್ಲಿ ನೋಡಿದ್ರೆ ಆಗ್ಲಾ, ತುಂಬಾ ತೊಂದರೆ ಬಂತು. ಈಗ ನೋಡ್ಬೇಕು, ಈ ವರ್ಷ ಪುನಃ ಟೆಸ್ಟ್ ಮಾಡ್ಬೇಕೀಗ. ಫುಲ್ ಅದೆಲ್ಲ ತೆಗೆದೆ. ಆ ರೀತಿ ಇತ್ತು. ಯಾವ ರೀತಿ? ಆ ರೀತಿ ಇತ್ತು. ಒಂದು ಬಲೆ ಮತ್ತೆ ನೆಕ್ಸ್ಟ್ ಪಾಲಿಸೀಟ್. ಅದೀಗ ತೆಗೆದು ಬಿಟ್ಟೆ. ಈ ಕಡೆ ತೆಗೆದೆ, ಆ ಕಡೆ ಪಾಲಿಸೀಟ್ ಇತ್ತೆ ಅಲ್ಲ. ಪಾಲಿಸೀಟ್ ತೆಗೆದೆ, ಬಲೆ ಇದೆ ಅಲ್ಲಿ. ಇಲ್ಲಿ ಸೈಡ್ ನೆಟ್ 50% ಆಗಿದೆ. ಈಗ ಇನ್ನು ಅದು ಹೋಯ್ತು, ಅದು ಉಳಿದಿಲ್ಲ. ಇದು ನಿಮಗೆ ಖರ್ಚೆ ಹೆಚ್ಚಾಗ್ಲಿಲ್ವಾ? ಯಾವುದು? ಇನಿಷಿಯಲ್ ಖರ್ಚು ಜಾಸ್ತಿ. 6 ಲಕ್ಷ ಚಿಲ್ಲರೆ ಆಗಿದೆ. ಅಲ್ಲ, ಈಗ ನಾನು ಕೇಳೋದು, ಈಗ 6 ಲಕ್ಷ ಚಿಲ್ಲರೆ ಆಗಿ ಕೂಡ ಈಗ ನೀವು ಅದರಿಂದ ಒಂದು ನಿಯಮಿತವಾಗಿ ಏನೂ ಇಲ್ಲ, ನಮ್ಗೆ ಅಡಿಕೆ ಒಣಸೋಕಾದ್ರೆ ಅಷ್ಟೇ. ಅಡಿಕೆ ಒಣಗ್ಸೋಕಷ್ಟೇ.
ಅಲ್ಲ ನಾವು ಮಾಡ್ದೆ ನೋಡ್ಬೇಕಂತೇಳಿ ಹಾ. ಹೈಡ್ರೋಪೋನಿಕಲ್ ಮಾಡ್ತೇವೆ. ಇಲ್ಲಿ ಹೈಡ್ರೋಪೋನಿಕ್ ಯಾವ್ದಿದು? ಪಾಲಕ. ಪಾಲಕ್ ಓಕೆ, ಬೆಳೀತದ? ಹಾ, ಒಂದೊಂದು ಈಗ ಏನೋ ಹೀಟ್ ಜಾಸ್ತಿ ಆಯ್ತಾ, ಅಲ್ದ್ರೆ ಇದು ನೀರು ಹೋಗ್ಲೇನೋ ಇರ್ಬೇಕಿಲ್ಲ ನೋಡಿ, ಇಲ್ಲಿ ನೀರು ಬ್ಲಾಕ್ ಆಯ್ತಿಲ್ಲ. ಹೈಡ್ರೋಪೋನಿಕ್ 1-2 ಸರ್ತಿ ಒಳ್ಳೆ ಬೆಳೆದಿದೆ. ಇದಕ್ಕೂ ಕೂಡ ನಿಮಗೆ ವಿಪರೀತ ಖರ್ಚು ಆಗಿದೆ ಅಂತ ತಿಳ್ಕೊಳ್ತೀನಿ ಬಹುಶಃ. ಹೈಡ್ರೋಪೋನಿಕ್ ಸೆಟಪ್ಗೆ 45,000 ಅಷ್ಟು ಹೋಗ್ಬೇಕದು. ಒಂದು ಬೆಂಗಳೂರರು ಬಂದ್ರು ಹಾಗೆ. ಆಯ್ತು ಅಂತ ಹೇಳಿ ಎಷ್ಟು ಅದೆಲ್ಲ ನೋಡಿ, ಒಂದು 200 ಬ್ಯಾಗ್ ಹಾಕಿ ನೋಡಿ, ಅಲ್ಲಿ ಹಾಕಿದ್ರೆ ಹತ್ರ ಇಟ್ಟರು ಹೋದ್ರೆ ಇದ್ರಲ್ಲಿ ಹಾಕಿ ಆಗ್ತದೆ ಅಂದ್ರೆ ಆಗೋಗಿ ಏನು ನಮ್ಗೆ ಗೊತ್ತಿಲ್ಲ. ಹೊಸ ಹೊಸ ವಿಚಾರಗಳನ್ನ ನೀವು ಅಳವಡಿಸ್ಕೊಂಡಿದ್ದೀರಾ. ಯೂಟ್ಯೂಬಲ್ಲಿ ಕಾಣುತ್ತೆ ಅದು ಹೀಗೆ ಆಗುತ್ತೆ. ಅದು ಪೂರ್ಣ ಸತ್ಯ ಅಲ್ಲ, ಯಾರೋ ಏನೋ ಹೇಳ್ತಾರೆ ನೋಡಿ. ಹೌದು, ನಾವು ಮಾಡಿ ನೋಡ್ಬೇಕು. ಯೂಟ್ಯೂಬಲ್ಲಿ ಬಂದದನ್ನ ಎಲ್ಲದನ್ನು ಮಾಡಿದ್ರೆ ಖಂಡಿತ ಆಗುದಿಲ್ಲ. ಮತ್ತೆ ಅಲ್ಲಿಯ ವಾತಾವರಣ, ಹೌದು, ನಮ್ಮ ವಾತಾವರಣದಲ್ಲಿ ಏನು ಬೆಳಿಬೇಕು ಅದನ್ನೇ ಬೆಳಿಬೇಕು. ಹೌದು, ಮತ್ತು ಯಾವ ಸಮಯದಲ್ಲಿ ಯಾವುದು ಬೆಳೀತೋ ಅದನ್ನು ಬೆಳಿಬೇಕು. ಆವಾಗ ನಾವು ಸಾವಯವದಲ್ಲಿ ಸಕ್ಸಸ್ ಆಗ್ತೇವೆ. ಹೌದು. ಮತ್ತು ಯಾವುದೋ ಬೆಳೆಗಳನ್ನು ಈ ಕ್ಯಾಬೇಜು, ದೊಣ್ಣಮೆಣಸು ಎಲ್ಲ ನಾವಿಲ್ಲಿ ಬೆಳಿತೇವೆ ಅಂತೇಳಿ ಮಾಡಿದರೆ ಖಂಡಿತ ಆಗೋದಿಲ್ಲ. ಆತಿಲ್ಲ. ನಮ್ಮಲ್ಲಿ ಯಾವ್ದು ಬೆಳೆಯಿತು ಅದು ಬೆಳಿಬೇಕು, ಅದನ್ನ ಬೆಳಿಬೇಕು. ಅದ್ಭುತ. ಈಗ ನೀವು ಇಲ್ಲಿ ಸಸ್ಯಗಳನ್ನ ಅಭಿವೃದ್ಧಿ ಕೂಡ ಮಾಡ್ತಾ ಇದ್ದೀರಾ. ನಮ್ಮ ಮಗ ಇಲ್ಲಿ ಥೈಲ್ಯಾಂಡ್ ಹೋದ, ಅದು ಇದು ಎಂತದ ಕಾಲಿಫ್ಲವರ್ ಇದಾ? ಕಾಲಿಫ್ಲವರ್ ಇದು ಎಂತದ ನಿಮ್ಮ ದೊಡ್ಡ ಮೆಣಸು? ಅಲ್ಲ, ಎಲೆಕೋಸು ಕಾಲಿಫ್ಲವರ್ ಅಲ್ಲ, ಅದ ಕ್ಯಾಬೇಜ್ ಅದು ಉದ್ದ ಇದೆ. ತೊಂದ ನಂಗೆ ಎಷ್ಟು ಬೀಜ ಇರ್ತದೆ ಅಂತ ತೆಗ್ದು ಹಾಕ್ಬಿಟ್ಟೆ. ಕಡೆ ತುಂಬಾ ಇರ್ತದೆ, ನಮ್ಗೆ ಎಷ್ಟು ನಡುಕಾಗತ್ತೆ ಅದೀಗ. ಅಲ್ಲ ಅದಕ್ಕೆ ಆಗ್ತದೆ ಈಗ ನೋಡ್ಬೇಕು, ಹಾಕಿ ನೋಡುವ ಅಂತೇಳಿ. ಅಲ್ಲಿ ಬಸ್ಲೆ ಎಲ್ಲ ಕಾಣ್ತಾ? ಬಸ್ಲೆ ಇದೆ, ಈ ಸರ್ತಿ ಒಳ್ಳೇದಾಗಿದೆ ಅಲ್ಲಿ. ಮಳೆಗಾಲದಲ್ಲಿ ನೀರೆಲ್ಲ ಆಗುದಿಲ್ಲ ಬಸ್ಲೆ, ಅಲ್ಲಿ ಆಯ್ತು ಒಳ್ಳೇದಾಗಿದೆ. ಎಲ್ಲರಿಗೂ ಬೀಜ ಈ ಕಡೆ ನಾನೇ ಕೊಟ್ಬಿಟ್ಟಿದೆ ಬಸಲೆದು. ಸೊ ಒಂದು ಅದ್ಭುತವಾದಂತಹ ಸ್ಟೋರೇಜ್ ರೂಮ್ ಆಯ್ತು ಈಗ. ಸ್ಟೋರೇಜ್ ಇಲ್ಲಿ ನೋಡ್ಬೇಕು, ಅದೇ ಸ್ಟೋರೇಜ್ ರೂಮ್ ಮತ್ತೆ ಪುನಃ ಮಾಡೋದಕ್ಕೆ ಕೆಲವರ್ತಿ ಕೇಳಿದೆ ಈಗ ಮಾಹಿತಿ. ಇದು ಸಾಂಬಾರ್ ಕೊತ್ತಂಬರಿ ಅಲ್ಲ, ಅದು ಕ್ಯಾರೆಟ್. ನೋಡುವ, ಬೀಟ್ರೂಟ್ ಹಾಕ್ದೆ, ಕ್ಯಾರೆಟ್ ಹಾಕ್ದೆ. ಬೀಟ್ರೂಟ್ ಎಲ್ಲ ಹೋಯ್ತು, ನಾವು ಔಷಧಿ ಹೊಡೋದಿಲ್ಲಲ್ಲ, ಅದಕ್ಕೆಲ್ಲ ಔಷಧಿ ತುಂಬ ಬೇಕು. ಇದು ಕ್ಯಾರೆಟ್ ನೋಡ್ಬೇಕು, ಇನ್ನೂ ಒಂದು ಸ್ವಲ್ಪ ದಿವಸ ನೋಡಿ ತೆಗೆದು ಬಿಡುತ್ತೆ, ಬೇರೆ ಹಾಕಿ. ಅಂದ್ರೆ ಒಂದು ಪಡವಲ್ಕಾಯಿ ಬೀಜ ಗಿಡ ಇತ್ತು, ತುಂಬಾ ಆಯ್ತು ನೋಡಿ, ಅಲ್ಲಿದೆ ನೋಡಿ, ಅದು ಸೋರೆಕಾಯಿ ತುಂಬಾ ಆಗಿದೆ. ಆಗೋದಿಲ್ಲ ಅಂತೇಳಿ ಇಲ್ಲ, ಆಗುತ್ತೆ. ವೆದರ್ ಇದನ್ನ ನಾವು ಕಂಟ್ರೋಲ್ ಮಾಡ್ಕೊಂಬ ಇಲ್ಲ, ಇಲ್ಲಿ ಹೀಟ್ ತುಂಬಾ. ಹೌದು.